ನಮಸ್ಕಾರ. ಚುನಾವಣಾ ಫಲಿತಾಂಶ ಅಂದ್ರೆ ಬರೀ ಸೋಲು ಗೆಲುವಿನ ಲೆಕ್ಕಾಚಾರ ಅಲ್ಲ ಅಲ್ವಾ? ಅದು ಜನರ ಧ್ವನಿ. ಇವತ್ತು ನಾವು ನಂಜನಗೂಡಿನ ಜನಾದೇಶವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಉದ್ದೇಶ ಯಾರನ್ನೂ ದೂಷಿಸೋದಲ್ಲ, ಬದ್ಲಿಗೆ ಜನರ ತೀರ್ಪಿನಿಂದ ಪಾಠ ಕಲಿತು ಉತ್ತಮ ಆಡಳಿತಕ್ಕೆ ಒಂದು ದಾರಿ ಕಂಡುಕೊಳ್ಳುವುದು. ನಂಜನಗೂಡು ಇದು ಬರೀ ಒಂದು ಚುನಾವಣಾ ಕ್ಷೇತ್ರ ಅಂತ ಅನ್ಕೋಬೇಡಿ. ಇದು ಗ್ರಾಮೀಣ ಕರ್ನಾಟಕದ ಹೃದಯ ಭಾಗ. ಇಲ್ಲಿನ ಜನರ ಜೀವನ ಮಣ್ಣಿನ ಜೊತೆ, ಋತುಮಾನಗಳ ಜೊತೆ ಹೆಣೆದುಕೊಂಡಿದೆ. ಇಲ್ಲಿನ ಜನರ ಆಶಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನಾವು ಈ ನೆಲದ ನಾಡಿಮಿಡ್ತವನ್ನ ಅರಿಯಬೇಕು. ಈ ಕ್ಷೇತ್ರದ ಒಂದು ಅತಿದೊಡ್ಡ ಸತ್ಯ ಅಂದ್ರೆ ಇಲ್ಲಿ 87% ಜನ ಇರೋದು ಹಳ್ಳಿಗಳಲ್ಲಿ. ಈ ಒಂದು ಸಂಖ್ಯೆ ಸಾಕು ನಮ್ಗೆ ಇಡೀ ಕ್ಷೇತ್ರದ ಚಿತ್ರಣ ಸಿಗುತ್ತೆ. ಇಲ್ಲಿನ ಸಮಸ್ಯೆಗಳು, ಸವಾಲುಗಳು, ಜನರ ಕನಸುಗಳು ಎಲ್ಲವೂ ಕೃಷಿ, ನೀರಾವರಿ, ಹಳ್ಳಿಯ ಮೂಲಭೂತ ಸೌಕರ್ಯಗಳ ಸುತ್ತಲೇ ಸುತ್ತುತ್ತಿರ್ತವೆ. ಸರಿ, ಹಾಗಾದ್ರೆ ನಮ್ಮ ಈ ಚರ್ಚೆ ಹೇಗೆ ಮುಂದೆ ಹೋಗುತ್ತೆ ಅಂತ ನೋಡೋಣ. ಮೊದಲು ಜನಾದೇಶದ ಅಂಕಿಅಂಶಗಳು, ಆಮೇಲೆ ಮತದಾರರ ಮನದ ಮಾತು, ಫಲಿತಾಂಶದ ಹಿಂದಿನ ಅಸಲಿ ಕಾರಣಗಳು, ಅದರಿಂದ ಕಲಿಯಬೇಕಾದ ಪಾಠಗಳು ಮತ್ತು ಕೊನೆಯಲ್ಲಿ ಭವಿಷ್ಯಕ್ಕಾಗಿ ಒಂದು ಗಟ್ಟಿಯಾದ ಆಡಳಿತದ ನೀಲನಕ್ಷೆ. ಸರಿ, ಹಾಗಾದ್ರೆ ಕಥೆಯನ್ನ ಸಂಖ್ಯೆಗಳಿಂದ ಶುರು ಮಾಡೋಣ. ಯಾಕಂದ್ರೆ ಪ್ರತಿಯೊಂದು ಸಂಖ್ಯೆಯ ಹಿಂದೆ ಜನರ ಒಂದು ದೊಡ್ಡ ಭಾವನೆ, ಒಂದು ಸ್ಪಷ್ಟವಾದ ಸಂದೇಶ ಅಡಗಿರುತ್ತೆ. 2018ರ ಕಥೆ ನೋಡೋಣ. ಆಗ ಬಿಜೆಪಿ ಅಭ್ಯರ್ಥಿ ಶ್ರೀ ಬಿ ಹರ್ಷವರ್ಧನ್ ಅವರು ಒಂದು ಸ್ಪಷ್ಟವಾದ ಸುಮಾರು 12,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು. ಇದನ್ನ ಒಂದು ಸುಭದ್ರ ಗೆಲುವು ಅಂತಾನೇ ಹೇಳ್ಬಹುದು. ಜನರ ಸ್ಪಷ್ಟ ಒಲವನ್ನು ಇದು ತೋರಿಸ್ತಿತ್ತು. ಆದ್ರೆ 5 ವರ್ಷದಲ್ಲಿ, ಅಂದ್ರೆ 2023ಕ್ಕೆ ಬರೋಷ್ಟ್ರಲ್ಲಿ ಸೀನ್ ಪೂರ್ತಿ ಉಲ್ಟಾ ಆಗೋಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ದರ್ಶನ್ ಧ್ರುವನಾರಾಯಣ ಅವರು 47,000ಕ್ಕೂ ಹೆಚ್ಚು ಮತಗಳ ಬೃಹತ್ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಇದು ಬರೀ ಸೋಲಲ್ಲ, ಇದನ್ನು ಒಂದು ರಾಜಕೀಯ ಭೂಕಂಪ ಅನ್ಬೋದು. ಇಲ್ಲಿ ನೋಡಿ, ಇಡೀ ಕಥೆಯ ತಿರುವುರೋದೇ ಈ ಸಂಖ್ಯೆಯಲ್ಲಿ. ಸುಮಾರು 17.4% ವೋಟ್ ಶೇರ್. ಇದು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೇರವಾಗಿ ಶಿಫ್ಟ್ ಆಗಿದೆ. ಇದು ಆಕಸ್ಮಿಕವಾಗಿ ಆಗಿದ್ದಲ್ಲ. ಇದು ಮತದಾರರು ಯೋಚಿಸಿ ತೆಗೆದುಕೊಂಡ ಒಂದು ದೃಢವಾದ ನಿರ್ಧಾರ. ಸರಿ, ನಂಬರ್ಸ್ ನಮ್ಗೆ ಏನಾಯ್ತು ಅಂತ ಹೇಳ್ಬಿಡ್ತು, ಅದು ಸ್ಪಷ್ಟವಾಗಿದೆ. ಆದ್ರೆ ನಮ್ಮ ನಿಜವಾದ ಹುಡುಕಾಟ ಶುರುವಾಗೋದೇ ಇಲ್ಲಿಂದ. ಅಸಲಿ ಪ್ರಶ್ನೆ, ಯಾಕಾಯ್ತೋ ಈ ದೊಡ್ಡ ಬದಲಾವಣೆ, ಯಾಕೆ ಬಂತು? ಈಗ ನಾವು ಅಂಕಿ ಅಂಶಗಳ ಆಚೆ ನೋಡೋಣ. ಜನರ ನಿಜವಾದ ಸಮಸ್ಯೆಗಳೇನು, ಆಡಳಿತದಲ್ಲಿ ಎಲ್ಲಿ ಎಡವಟ್ಟಾಯ್ತು ಅಂತ ಆಳವಾಗಿ ನೋಡೋಣ. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕು ಮತ್ತು ಜವಾಬ್ದಾರಿಯುತವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನೂ ನೀಡಿದೆ. ಜನರ ತೀರ್ಪು ಆ ಅಭಿಪ್ರಾಯದ ಒಂದು ಪ್ರಬಲ ರೂಪ. ನೋಡಿ, ಯಾವುದೇ ವಿಶ್ಲೇಷಣೆ ಮಾಡುವಾಗ ನಾವು ಒಂದೇ ಕಡೆ ನೋಡಬಾರ್ದು. ಹಾಲಿ ಶಾಸಕರು ಕೆಲಸ ಮಾಡೇ ಇರಲಿಲ್ಲ ಅಂತಲ್ಲ, ಅವರು 823 ಕೋಟಿ ಮೌಲ್ಯದ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಎಂದಿದ್ರು, ಗ್ರಾಮ ಮಟ್ಟದ ಯೋಜನೆಗಳ ಬಗ್ಗೆ ಶ್ವೇತಪತ್ರ ಕೊಟ್ಟಿದ್ರು, ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ರು. ಆದರೂ ಫಲಿತಾಂಶ ಹೀಗೇಕೆ ಬಂತು? ನಮ್ಮ ವಿಶ್ಲೇಷಣೆ ಪ್ರಕಾರ ತೆರೆಮರೆಯಲ್ಲಿ 3 ದೊಡ್ಡ ಒತ್ತಡಗಳು ಕೆಲಸ ಮಾಡ್ತಿದ್ವು. 1, ಯುವಕರನ್ನ ಕಾಡ್ತಿದ್ದ ಉದ್ಯೋಗದ ಸಮಸ್ಯೆ. 2, ಕಾಣಿಸುತ್ತಿದ್ದ ಅಭಿವೃದ್ಧಿಗೂ ಜನರಿಗೆ ನಿಜವಾಗಲೂ ಬೇಕಾಗಿದ್ದಕ್ಕೂ ಇದ್ದ ಅಂತರ. ಮತ್ತು 3ನೇದು, ಕೇವಲ ಸರ್ಕಾರಿ ಯೋಜನೆಗಳನ್ನ ಮೀರಿದ ಒಂದು ದೊಡ್ಡ ಆಕಾಂಕ್ಷೆ. ಅಭಿವೃದ್ಧಿಯ ಅಂತರ ಅಂದ್ರೆ ಏನು? ಅದನ್ನ ಜನರದೇ ಮಾತುಗಳಲ್ಲಿ ಕೇಳೋದಾದ್ರೆ, ದೊಡ್ಡ ನ್ಯಾಷನಲ್ ಹೈವೇ ಕಾಣಿಸುತ್ತೆ, ಸರಿ. ಆದ್ರೆ ನಮ್ಮ ಹಳ್ಳಿಗೆ ಬರೋ ರಸ್ತೆ ಯಾವಾಗ ಸರಿ ಹೋಗುತ್ತೆ? ದೊಡ್ಡ ಬಜೆಟ್ ಬಗ್ಗೆ ಕೇಳ್ತೀವಿ, ಆದ್ರೆ ನಮ್ಮ ಮನೆಗೆ ಶುದ್ಧ ಕುಡಿಯೋ ನೀರು ಇನ್ನೂ ಬಂದಿಲ್ಲ. ಹುಲ್ಲಹಳ್ಳಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಗದ್ದ ಲಿಂಗಸುಗೂರಿನ ರೈತರಿಗೆ ನೀರಾವರಿ ಸಮಸ್ಯೆ. ಇಂಥ ಸ್ಥಳೀಯ ನೋವುಗಳು ದೊಡ್ಡದಾಗಿ ಕಾಡ್ತವೆ. ಈ ಕಲ್ಯಾಣವನ್ನು ಮೀರಿದ ಆಕಾಂಕ್ಷೆ ಅನ್ನೋದು ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್. ನೋಡಿ, ಜನರಿಗೆ ಸರ್ಕಾರದ ಸಹಾಯ ಬೇಡ ಅಂತಲ್ಲ, ಖಂಡಿತ ಬೇಕು. ಆದ್ರೆ ಕೇವಲ ಅದರ ಮೇಲೆಯೇ ಅವಲಂಬಿತರಾಗಿರೋಕೆ ಯಾರಿಗೂ ಇಷ್ಟ ಇರಲ್ಲ. ಕ್ಷೇತ್ರದಲ್ಲಿ 17%ಕ್ಕೂ ಹೆಚ್ಚು ದಿನಗೂಲಿ ಕಾರ್ಮಿಕರಿದ್ದಾರೆ. ಅವರಿಗೆ ಬೇಕಿರೋದು ಒಂದು ಗೌರವದ ಕೆಲ್ಸ, ಸ್ವಂತ ಕಾಲ್ಮೇಲೆ ನಿಲ್ವ ಶಕ್ತಿ. ಇದು ಸ್ವಾಭಿಮಾನದ ಪ್ರಶ್ನೆ. ಸರಿ, ಈಗ ಪ್ರಚಾರದ ತಂತ್ರಗಳ ಬಗ್ಗೆ ಮಾತಾಡೋಣ. ಜನರ ಮೂಡ್ ಹೇಗಿತ್ತು ಮತ್ತು ರಾಜಕೀಯ ಪಕ್ಷಗಳು ಅದಕ್ಕೆ ಹೇಗೆ ಸ್ಪಂದಿಸಿದ್ವು, ಇದು ಫಲಿತಾಂಶದ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವ್ಯತ್ಯಾಸ ಇದೆ. ಹಾಲಿ ಶಾಸಕರ ಕ್ಯಾಂಪೇನ್ ಜಾಸ್ತಿ ಫೋಕಸ್ ಮಾಡಿದ್ದು ತಮ್ಮ ಹಳೆ ಗೆಲುವಿನ ನೆನಪು ಮತ್ತು ಮಾಡಿದ ಕೆಲ್ಸಗಳ ಮೇಲೆ. ಅದನ್ನೇ ಮತ್ತೆ ನೆನಪಿಸೋ ಪ್ರಯತ್ನ. ಆದ್ರೆ ಪ್ರತಿಸ್ಪರ್ಧಿಗಳು ಜನರ ಇವತ್ತಿನ ನೋವುಗಳ ಮೇಲೆ, ಸದ್ಯದ ಸಮಸ್ಯೆಗಳ ಮೇಲೆ ಮತ್ತು ಒಂದು ದೊಡ್ಡ ಸಹಾನುಭೂತಿಯ ಅಲೆಯ ಮೇಲೆ ಗಮನ ಕೇಂದ್ರೀಕರಿಸಿದ್ರು.
ಒಂದು ಕಡೆ ನೆನಪು, ಇನ್ನೊಂದು ಕಡೆ ಜನರ ಇಂದಿನ ಮನಸ್ಥಿತಿ. ಇನ್ನೊಂದು ಕಡೆ ಇದೇ ಪಕ್ಷ ದಕ್ಷಿಣ ಕನ್ನಡದಲ್ಲಿ ಬೇರೆಯೇ ರಿಸಲ್ಟ್ ಅಂತು. ಯಾಕೆ? ಅಲ್ಲಿ ಏನ್ ವರ್ಕ್ ಆಯ್ತು? ಆ ಹೋಲಿಕೆ ಮಾಡಿದ್ರೆ ನಮಗೆ ನಂಜನಗೂಡಿಗೋಸ್ಕರ ಕೆಲವು ಅಮೂಲ್ಯ ಪಾಠಗಳು ಸಿಗುತ್ತೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ 8ರಲ್ಲಿ 6 ಸ್ಥಾನ ಗೆಲ್ಲೋಕೆ 3 ಸ್ಪಷ್ಟ ಕಾರಣಗಳು. 1. ಪಾರ್ಟಿ ಡಿಸಿಪ್ಲಿನ್, ಅಲ್ಲಿ ಬಂಡಾಯಕ್ಕೆ ಜಾಗವೇ ಇರಲಿಲ್ಲ. 2. ಧೈರ್ಯದ ನಿರ್ಧಾರ, 6 ಬಾರಿ ಶಾಸಕರಾದವರನ್ನ ಬದಿಗಿಟ್ಟು ಹೊಸವರಿಗೆ ಟಿಕೆಟ್ ಕೊಟ್ರು. 3. ಹೈಪರ್ ಲೋಕಲ್ ಫೋಕಸ್, ರಾಷ್ಟ್ರೀಯ ಘೋಷಣೆಗಳಿಗಿಂತ ಸ್ಥಳೀಯ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ಕೊಟ್ರು. ಈ 3 ಅಂಶಗಳು ನಂಜನಗೂಡಿನಲ್ಲಿ ಕಾಣಿಸ್ಲಿಲ್ಲ. ಇಲ್ಲಿಯವರೆಗೆ ನಾವು ಆಗಿದ್ದನ್ನು ವಿಶ್ಲೇಷಣೆ ಮಾಡಿದ್ವಿ. ಈಗ ಮುಂದೆ ಏನಾಗ್ಬೇಕು ಅಂತ ನೋಡೋಣ. ಕಳೆದುಹೋದ ನಂಬಿಕೆಯನ್ನ ಮತ್ತೆ ಗಳಿಸೋದು ಹೇಗೆ? ಅದಕ್ಕೆ ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ದಾರಿ ಯಾವುದು? ನಮ್ಮ ದೇಶದ ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾನೂನಿನ ಪ್ರಕಾರ ಜನರ ಮಾಹಿತಿಯನ್ನು ಅವರ ಒಪ್ಪಿಗೆ ಪಡೆದು ಪಾರದರ್ಶಕವಾಗಿ ಬಳಸಬೇಕು. ಇದೇ ತತ್ವ ಆಡಳಿತಕ್ಕೂ ಅನ್ವಯಿಸುತ್ತೆ. ಜನರ ನಂಬಿಕೆ ಗೆಲ್ಲಲು 4 ಸ್ತಂಭಗಳು ಮುಖ್ಯ: ಉದ್ಯೋಗ ಸೃಷ್ಟಿ, ಮೂಲಸೌಕರ್ಯ, ಯೋಜನೆಗಳು ಅರ್ಹರಿಗೆ ತಲುಪುವಂತೆ ಮಾಡುವುದು ಮತ್ತು ಜನರ ದೂರುಗಳಿಗೆ ಕಾಲಮಿತಿಯಲ್ಲಿ ಸ್ಪಂದನೆ. ಇವೆಲ್ಲದರ ಅಂತಿಮ ಗುರಿ ಒಂದೇ, ಅದುವೇ ನಂಬಿಕೆ. ನೋಡಿ, ಭರವಸೆ ಅಂದ್ರೆ ಬರೀ ಮಾತುಗಳಲ್ಲ, ಅದು ಈ ತರಹದ ಒಂದು ಸ್ಪಷ್ಟವಾದ ಕಾಲಮಿತಿಯಿರುವ ಯೋಜನೆ. ಕಬಿನಿ ನೀರಾವರಿ ಯೋಜನೆಯಿಂದ ಸಾವಿರಾರು ರೈತರ ಬದುಕು ಹಸನಾಗುತ್ತೆ. ಸ್ಕಿಲ್ ಸೆಂಟರ್ನಿಂದ ಯುವಕರಿಗೆ ಉದ್ಯೋಗ ಸಿಗುತ್ತೆ. ಹೆದ್ದಾರಿ ಅಭಿವೃದ್ಧಿಯಿಂದ ಇಡೀ ಕ್ಷೇತ್ರದ ಆರ್ಥಿಕತೆಗೆ ಚೈತನ್ಯ ಬರುತ್ತೆ. ಇಂಥ ಯೋಜನೆಗಳು ಜನರಲ್ಲಿ ಭರವಸೆ ಮೂಡಿಸ್ತವೆ. ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇದು ಸ್ವಲ್ಪ ಕಠಿಣ ಅನಿಸಬಹುದು, ಆದರೆ ಕ್ಷೇತ್ರದ ಭವಿಷ್ಯದ ದೃಷ್ಟಿಯಿಂದ ಇದು ಅತ್ಯಂತ ಪ್ರಮುಖವಾದ ಸಲಹೆ. ಮುಂದೆ ಇರೋದು 2 ದಾರಿ. ಒಂದು, ರಿಸ್ಕ್ ತೆಗೆದುಕೊಳ್ಳೋದು. ಅದೇ ಅಭ್ಯರ್ಥಿಯನ್ನ ಮುಂದುವರೆಸಿದ್ರೆ 2023ರ ಫಲಿತಾಂಶ ಮತ್ತೆ ರಿಪೀಟ್ ಆಗುವ ಅಪಾಯ ಇರುತ್ತೆ. ಜನರಲ್ಲಿರೋ ನಿರಾಸಕ್ತಿ ಜಾಸ್ತಿ ಆಗಬಹುದು. ಇನ್ನೊಂದು ದಾರಿ, ಅವಕಾಶವನ್ನ ಬಳಸ್ಕೊಳ್ಳೋದು. ಒಬ್ಬ ಹೊಸ ನಾಯಕನಿಗೆ ಅವಕಾಶ ಕೊಟ್ರೆ ಅದು ಒಂದು ಹೊಸ ಆರಂಭದ, ನಿಜವಾದ ಬದಲಾವಣೆಯ ಸಂಕೇತವನ್ನ ಜನರಿಗೆ ಕಳಿಸುತ್ತೆ. ಹಾಗಾದ್ರೆ ಕೊನೆಯದಾಗಿ ಹೇಳೋದಾದ್ರೆ, ನಂಜನಗೂಡಿನ ಜನರ ತೀರ್ಪು ನಮ್ಗೆ 3 ವಿಷಯಗಳನ್ನ ಸ್ಪಷ್ಟವಾಗಿ ಕಲಿಸತ್ತೆ. ಜನರ ನಂಬಿಕೆಯನ್ನ ಮತ್ತೆ ಗೆಲ್ಬೇಕಾದ್ರೆ ಮೊದಲು ಅವರ ತೀರ್ಪನ್ನ ವಿನಯದಿಂದ ಒಪ್ಕೋಬೇಕು. 2. ಕ್ಷೇತ್ರದ ಉಜ್ವಲ ಭವಿಷ್ಯಕ್ಕಾಗಿ ಒಂದು ಸ್ಪಷ್ಟವಾದ ವಿಷನ್ ಇರಬೇಕು. ಮತ್ತು 3. ಆ ವಿಷನ್ ಅನ್ನು ಕಾರ್ಯರೂಪಕ್ಕೆ ತರಲು ಕಠಿಣವಾದ ಶಿಸ್ತು ಮತ್ತು ಬದ್ಧತೆ ಬೇಕೇ ಬೇಕು.